ಎಲ್ಲರಿಗೂ ಸ್ವಾಗತ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂಥೇಳಿ ಆನ್ಲೈನ್ ಕ್ಲಾಸಸ್ಗಳು ಮತ್ತು ಈ ಕೋಚಿಂಗ್ ಕ್ಲಾಸಸ್ಗಳು ನಡೀತವೆ. ಆದರೆ ಈ ಪಿ ಯು ಲೆಕ್ಚರ್ ಸಂಬಂಧಪಟ್ಟಂತೆ ಸ್ಪೆಷಲಾಗಿ ಎಕನಾಮಿಕ್ಸ್ ಲೆಕ್ಚರರ್ಗೆ ಸಂಬಂಧಪಟ್ಟಂತೆ ಎಕನಾಮಿಕ್ಸ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಆ ಕ್ಲಾಸಸ್ಗಳು ಬಹಳ ಕಡಿಮೆ ಇದ್ದಾವೆ. ಸೊ ಹಾಗಾಗಿ ಭಾಳ ಅಭ್ಯರ್ಥಿಗಳು ಏನು ಮಾಡಿದ್ದಾರೆ ಅಂತಂದ್ರೆ ಈ ಎಕನಾಮಿಕ್ಸ್ ಕ್ಲಾಸಸ್ಸನ್ನು ನೋಡ್ತಾ ಇದ್ದಾರೆ. ನಮ್ಮ ಒಂದು CKM ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿ ಎಲ್ಲರೂ ಕೂಡ ನಮ್ಮ ಒಂದು ವಿಡಿಯೋಗಳನ್ನು ನೋಡಿದ್ದಾರೆ. ಸೊ ಅದರೊಂದಿಗೆ ಇನ್ಮೇಲೆ ನಾವು ಮಾಡುವಂಥ ವಿಡಿಯೋಗಳನ್ನು ನಾವು ಯೂಟ್ಯೂಬಲ್ಲಿ ಎಲ್ಲ ವಿಡಿಯೋಗಳನ್ನು ಹಾಕೋದಿಲ್ಲ. ಅಂದರೆ ಈಗೇನು ನಾವು ಮೈಕ್ರೋ ಎಕನಾಮಿಕ್ಸು ಮ್ಯಾಕ್ರೋ ಎಕನಾಮಿಕ್ಸ್ ಏನು ವಿಡಿಯೋ ಸಿರೀಸ್ ಮಾಡ್ತಾಯಿದ್ದೀವಲ್ಲ, ಸೊ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಸೊ ಇನ್ಮೇಲೆ ಆನ್ಲೈನ್ ಕ್ಲಾಸಸ್ಸನ್ನು ಮಾಡ್ತಾಯಿದ್ದೀವಿ ಅಂತಂದ್ರೆ ಸಿಲೆಬಸ್ ವೈಸ್ ಕ್ಲಾಸಸ್ಸನ್ನು ಮಾಡ್ತಾಯಿದ್ವಿ. ಯಾಕಂತಂದ್ರೆ ಇನ್ನೇನು ಭಾಳ ದಿನಗಳೇನಿಲ್ಲ, ಆಲ್ಮೋಸ್ಟ್ ಸ್ವಲ್ಪ ಸಮಯದಲ್ಲಿ ಅಥವಾ ಸ್ವಲ್ಪ ತಿಂಗಳಲ್ಲಿ ಏನಾಗ್ಬೋದು, ಈ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಕಾಲ್ ಆಗ್ಬೋದು. ಓಕೆನಾ, ಈ ಒಂದು ನೇಮಕಾತಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈಗಿಂದನೇ ನೀವು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸೊ ಬೆಟರ್ ಆಗುತ್ತೆ. ಯಾಕಂತಂದ್ರೆ ಸಿಲೆಬಸ್ ಭಾಳ ಇರೋದ್ರಿಂದ ಸೊ ಬೇಗನೆ ನಾವು ಅದನ್ನು ಓದಿ ಅರ್ಥ ಮಾಡ್ಕೊಳ್ತೀವಿ ಅಥವಾ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ಬೋದು ಅಂತಂದರೆ ಅದು ಸಾಧ್ಯ ಇಲ್ಲ. ಈಗಾಗಲೇ ಕೆಸೆಟ್ ಎಕ್ಸಾಮ್ ಮುಗಿದಿದೆ. ಸೊ ಅಲ್ಲಿ ಇರುವಂಥ ಕ್ವಶನ್ಸ್ಗಳನ್ನು ಸ್ವಲ್ಪ ನೋಡಿಕೊಂಡ್ರೆ ಗೊತ್ತಾಗತ್ತೆ. ಸೊ ಹೇಗೆ ಕ್ವಶನ್ಸ್ಗಳು ಎಕನಾಮಿಕ್ಸ್ ರಿಲೇಟೆಡ್ ಬರ್ಬೋದು, ಎಲ್ಲ ಅಪ್ಲೈಡ್ ಕ್ವಶನ್ಸೇ ಬರ್ತಾವೆ. ನಮಗೆ ವಿಷಯ ಪೂರ್ತಿ ಅರ್ಥ ಆಗಿತ್ತಂದರೆ ಮಾತ್ರ ನಾವು ಅಪ್ಲೈಡ್ ಕ್ವಶನ್ಸ್ಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಅಷ್ಟಿಜಿಯಲ್ಲಿ ಅಪ್ಲೈಡ್ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ ಕಾರಣ ನಾವು ಸ್ವಲ್ಪ ಆನ್ಲೈನ್ ಕ್ಲಾಸಸ್ಸನ್ನು ಮಾಡೋ ಮೂಲಕ ಪರ್ಟಿಕ್ಯುಲರ್ ಆಗಿ ಕೆಲವು ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಅವಕಾಶವನ್ನು ಕೊಟ್ಟು ಸೊ ಅವರಿಗೆ ಒಂದು ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡುವಂಥ ಪ್ಲ್ಯಾನ್ ಇದೆ. ಸೊ ಅದರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಲೆಬಸ್ಸನ್ನು ಕವರ್ ಮಾಡಿ ಎಕ್ಸಾಮ್ಗೆ ತಯಾರಿಯನ್ನು ಮಾಡಿಕೊಳ್ಳುವಂತಹ ಒಂದು ಉದ್ದೇಶದಿಂದ ನಾವು ಆನ್ಲೈನ್ ಕ್ಲಾಸಸ್ಸನ್ನು ಮಾಡ್ತಾಯಿದ್ವಿ. ಸೊ ಇಂಟ್ರೆಸ್ಟ್ ಇರೋರು ಏನು ಮಾಡ್ಬೋದು ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಕೊಡ್ತೀವಿ. ಅದರೊಂದಿಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಕ್ಲಾಸಸ್ಗಳು ಇರ್ತಾವೆ. ಬಟ್ ಎಕನಾಮಿಕ್ಸ್ ಆಯಿತು ಅಥವಾ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಕ್ಲಾಸಸ್ಸನ್ನು ಮಾಡೋದು ಭಾಳ ಕಡಿಮೆ. ಯಾಕಂದರೆ ಇಲ್ಲಿ ಆ ಕಾಂಪಿಟೇಟರ್ಸು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಭಾಳ ಕಡಿಮೆ ಇರ್ತಾರೆ. ಹಾಗಾಗಿ ಅಷ್ಟು ಎಫರ್ಟ್ ಮಾಡಿ ಅಷ್ಟು ಕ್ಲಾಸಸ್ಸನ್ನು ಮಾಡಿದರೂ ಕೂಡ ಭಾಳ ಜನ ಅದಕ್ಕೆ ಜಾಯಿನ್ ಆಗದೇ ಇರ್ಬೋದು. ಹಾಗಾಗಿ ಅಷ್ಟು ಎಫರ್ಟ್ ಮಾಡೋದು ಕಷ್ಟ ಅಂತ ತಿಳ್ಕೊಂಡು ಭಾಳ ಜನ ಈ ಒಂದು ಕೆಲಸಕ್ಕೆ ಅಥವಾ ಈ ಒಂದು ಆನ್ಲೈನ್ ಕ್ಲಾಸ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಹಾಕೋದಿಲ್ಲ. ಸೊ ಆದರೂ ಕೂಡ ನಮ್ಮ ಒಂದು ಪ್ರಯತ್ನ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಕ್ಲಾಸಸ್ ಮಾಡೋದ್ರಿಂದ ನಮಗೂ ಕೂಡ ಸಬ್ಜೆಕ್ಟ್ ಮತ್ತಷ್ಟು ಅರ್ಥ ಆಗುತ್ತೆ. ಆದ್ದರಿಂದ ನಾವು ಕ್ಲಾಸನ್ನು ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ಕ್ಲಾಸಸ್ಗಳು ಕೇವಲ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಷ್ಟೇ ಹೆಲ್ಪ್ ಆಗ್ತಾವಂತಲ್ಲ. ಕೆಸೆಟ್ ಎಕ್ಸಾಮನ್ನು ಬರೆಯೋರಾಗಿರ್ಬೋದು, ನೆಟ್ ಎಕ್ಸಾಮನ್ನು ಬರೆಯೋರಾಗಿರ್ಬೋದು, ಅವರು ಕೂಡ ಈ ಕ್ಲಾಸಿಗೆ ಅಟೆಂಡ್ ಆಗ್ಬೋದು. ಯಾಕಂದ್ರೆ ನಾವು ಸಬ್ಜೆಕ್ಟನ್ನು ಡೆಪ್ತಾಗಿ ಡಿಸ್ಕಷನ್ ಮಾಡ್ತೀವಿ. ಸೊ ನೀವು ಈಗಾಗಲೇ ಓದಿದರೂ ಕೂಡ ನಿಮಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಸಿಗುತ್ತೆ. ಸೊ ಸಬ್ಜೆಕ್ಟು ಇನ್ನೂ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ, ಇನ್ ಡೆಪ್ತಾಗಿ ಹೋದರೆ ಇನ್ನೂ ಏನು ಸಬ್ಜೆಕ್ಟನ್ನು ನಾವು ಅರ್ಥ ಮಾಡ್ಕೊಳ್ಬಹುದು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಭಾಳ ಜನ ಈಗ ಡಿಸ್ಟೆನ್ಸ್ ಎಜುಕೇಷನ್ ಮೂಲಕ ಏನು ಮಾಡಿರ್ತಾರೆ ಅಂತಂದ್ರೆ ಈ ಮಾಸ್ಟರ್ ಡಿಗ್ರಿ ಮತ್ತು BEd ಕೂಡ ಮಾಡ್ಕೊಂಡಿರ್ತಾರೆ. ಸೊ ಅಂಥವರಿಗೆ ಎಕನಾಮಿಕ್ಸ್ ಅಷ್ಟು ಡೆಪ್ತಾಗಿ ಅರ್ಥ ಆಗಿರೋದಿಲ್ಲ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ಮತ್ತು ಇನ್ನು ಕಾಲ್ಫರ್ಮ್ ಕೂಡ ಮತ್ತೆ ರಿಪೀಟ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸೊ ಈಗ ಆಗುವಂಥ ಒಂದು ಸಮಯ ಬಂದಿದೆ. ಸೊ ಹಾಗಾಗಿ ಈ ಟೈಮಲ್ಲಿ ನಾವು ಹೆಚ್ಚು ಸ್ವಲ್ಪ ಎಫರ್ಟ್ ಮಾಡಿದರೆ ನಾವು ಇಲ್ಲಿವರೆಗೂ PG BEd ಎಲ್ಲ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಸಾರ್ಥಕ ಆಗುತ್ತೆ ಅಂತ ತಿಳ್ಕೊಂಡು ಭಾಳ ಕ್ಯಾಂಡಿಡೇಟ್ ಕೂಡ ಏನು ಮಾಡಿದ್ದಾರೆ, ನಮ್ಮ ಒಂದು ವಿಡಿಯೋಗಳನ್ನು ನೋಡಿ ಅವರೇ ನಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ. ಸೊ ಆನ್ಲೈನ್ ಕ್ಲಾಸಸ್ಸನ್ನು ಮಾಡಿ ಅಂತ ತಿಳ್ಕೊಂಡು. ಸೊ ಹಾಗಾಗಿನೇ ನಾವು ಏನು ಮಾಡಿದ್ವಿ ಅಂತಂದ್ರೆ ಇದಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ತಿಳ್ಕೊಂಡು ಆನ್ಲೈನ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಇದರ ಮುಖ್ಯ ಉದ್ದೇಶ ಮತ್ತೇನೂ ಅಲ್ಲ, ಎಲ್ಲರಿಗೂ ಕೂಡ ಅವಕಾಶಗಳು ಸಿಗಬೇಕು. ಭಾಳ ಜನಕ್ಕೆ ಏನಾಗುತ್ತಂತಂದ್ರೆ ಈ ಸಬ್ಜೆಕ್ಟ್ ವೈಸ್ ಒಂದು ಕ್ಲಾಸಸ್ಗಳು ಇರೋದಿಲ್ಲ. ಅವಾಗ ಏನಾಗುತ್ತಂದರೆ ಆ ಟೈಮಲ್ಲಿ ಸ್ವಲ್ಪ ಸರಿಯಾದ ಒಂದು ಮೆಥಡ್ ಗೊತ್ತಾಗಲಿಲ್ಲ ಅಂತಂದರೆ ಸ್ವಲ್ಪ ಸಬ್ಜೆಕ್ಟ್ ಡಿಫಿಕಲ್ಟಾಗಿ ಇರುವಂಥ ಅವಕಾಶವನ್ನು ಕಳೆದುಕೊಳ್ಳುವಂಥದ್ದು ಕಂಡುಬರುತ್ತೆ. ಹಾಗಾಗಿ ಈ ಸಲ ಇರುವಂಥ ಒಳ್ಳೆಯ ಅವಕಾಶ ಏನು ಅಂತಂದ್ರೆ ಎಕನಾಮಿಕ್ಸ್ ಪೋಸ್ಟು ಭಾಳ ಅದಾವ. ಸೊ ಹಾಗಾಗಿ ಭಾಳ
ನಾವು ಒಳ್ಳೆಯ ಅವಕಾಶ ಇರೋದ್ರಿಂದ ನಾವು ಏನು ಮಾಡ್ಬೋದು, ಈ ಅವಕಾಶವನ್ನು ಉಪಯೋಗ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈಗಿಂದನೇ ನಾವು ಸ್ಟಡಿ ಸ್ಟಾರ್ಟ್ ಮಾಡಿದರೆ ಬೆಟರ್. ಹಾಗಾಗಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಏನು ಮಾಡ್ಬೋದು, ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಸೊ ಕ್ಲಾಸಸ್ ಆಲ್ರೆಡಿ ನಾವು 1/12/2024 ಸ್ಟಾರ್ಟ್ ಆಗ್ತವೆ. ಸೊ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ನಿಮಗೆ ಕೊಡ್ತೀವಿ.